ನಮಸ್ಕಾರ, ವಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. 7 ಸರ್ಕಾರಿ ಸಂಸ್ಥೆ ರದ್ದು, 9 ಸಂಸ್ಥೆ ವಿಲೀನಕ್ಕೆ ಶಿಫಾರಸ್ಸಿಗೆ ವರದಿ ಸಲ್ಲಿಸಿದ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ. ತಲಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ, ಹರಿದು ಬಂದ ಭಕ್ತ ಪ್ರವಾಹ, ಸಾಂಪ್ರದಾಯಿಕ ಉಡುಪಿನಲ್ಲಿ ಮೂಲ ನಿವಾಸಿಗಳ ಆಗಮನ. ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹಾಸನಾಂಬ ದೇವಿಯ ಚರಿತ್ರೆಯ ರೋಚಕ, ಜಿಲ್ಲಾಡಳಿತದ ವ್ಯವಸ್ಥೆಗೆ ಧನ್ಯವಾದ ತಿಳಿಸಿದ ಸಚಿವೆ. ರಾಜ್ಯದಲ್ಲಿ ಅನುಪಯುಕ್ತ 7 ಮಂಡಳಿ ಮತ್ತು ಸರ್ಕಾರಿ ಸಂಸ್ಥೆಗಳನ್ನು ಅಮಾನತು ಮಾಡುವುದು ಹಾಗೂ 9 ಸಂಸ್ಥೆಗಳನ್ನು ಬೇರೆ ಇಲಾಖೆ ಅಥವಾ ನಿಗಮಗಳೊಂದಿಗೆ ವಿಲೀನ ಮಾಡುವಂತೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗ 2009ನೇ ವರದಿಯಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ವಿಧಾನಸೌಧದಲ್ಲಿ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿ ಸಲ್ಲಿಸಿದರು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್.ವಿ. ದೇಶಪಾಂಡೆ, 9ನೇ ವರದಿಯಲ್ಲಿ 4 ಪ್ರಮುಖ ಅಂಶಗಳ ಕುರಿತು ಶಿಫಾರಸು ಮಾಡಲಾಗಿದೆ. ಹಿಂದಿನ ಶಿಫಾರಸುಗಳ ಅನುಷ್ಠಾನ, ಮಂಡಳಿ, ನಿಗಮಗಳು, ಸರ್ಕಾರಿ ಸಂಘಗಳು ಮತ್ತು ಪ್ರಾಧಿಕಾರಗಳ ಪುನರ್ರಚನೆ, ಭೂಸ್ವಾಧೀನ ಮತ್ತು ಸಂಬಂಧಿತ ಸುಧಾರಣೆಗಳು ಹಾಗೂ ಸಾಮಾನ್ಯ ಆಡಳಿತಾತ್ಮಕ, ಹಣಕಾಸು ಮತ್ತು ಆಡಳಿತ ಸುಧಾರಣೆಗಳ ಕುರಿತು 449 ಶಿಫಾರಸು ಮಾಡಲಾಗಿದೆ ಎಂದು ತಿಳಿಸಿದರು. ಅದರ ಜೊತೆಗೆ ಒಂದೇ ಕೆಲಸ ಮಾಡುವ ಮತ್ತು ಸದ್ಯ ಅವಶ್ಯಕತೆ ಇಲ್ಲದ 9 ಸರ್ಕಾರಿ ಸಂಸ್ಥೆಗಳನ್ನು ಬೇರೆ ಇಲಾಖೆ ಅಥವಾ ನಿಗಮ ಮಂಡಳಿಗಳೊಂದಿಗೆ ವಿಲೀನಕ್ಕೆ ತಿಳಿಸಲಾಗಿದೆ ಎಂದು ವಿವರಿಸಿದರು. ತಲಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ಭಕ್ತ ಪ್ರವಾಹವೇ ಹರಿದು ಬರುತ್ತಿದೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಮೂಲ ನಿವಾಸಿ ಮಹಿಳೆಯರು ಆಗಮಿಸುತ್ತಿದ್ದು, ಹಾಡು ನೃತ್ಯದ ಮೂಲಕ ಕಾವೇರಿ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ. ಮಧ್ಯಾಹ್ನ 1:44 ಸಲ್ಲುವ ಮಕರ ಲಗ್ನದಲ್ಲಿ ಕಾವೇರಿ ತೀರ್ಥರೂಪಿಣಿಯಾಗಿ ದರ್ಶನ ನೀಡಲಿದ್ದಾಳೆ. ಶ್ರೀ ಭಂಗಡೇಶ್ವರ ಮತ್ತು ತಲಕಾವೇರಿ ದೇವಾಲಯಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು, ತೀರ್ಥೋದ್ಭವದ ವೀಕ್ಷಣೆಯ ವೇಳೆ ನೂಕುನುಗ್ಗಲು ಉಂಟಾಗದಂತೆ ಎಲ್ಇಡಿ ಪರದೆಗಳ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರನ್ನ ಭಾಗಮಂಡಲದಿಂದ ತಲಕಾವೇರಿಗೆ ಕರೆದೊಯ್ಯಲು ಬಸ್ಗಳ ವ್ಯವಸ್ಥೆಯನ್ನ ಸಹ ಕಲ್ಪಿಸಲಾಗಿದೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆ ದೇವಿಯ ದರ್ಶನ ಮಾಡಲು ಆಗಮಿಸಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ₹1000 ಟಿಕೆಟ್ ಖರೀದಿ ಮಾಡಿ ಜನಸಾಮಾನ್ಯರಂತೆ ಕ್ಯೂನಲ್ಲಿ ನಿಂತು ಹಾಸನಾಂಬ ದೇವಿಯ ದರ್ಶನ ಮಾಡಿದ್ದಾರೆ. ಕುಟುಂಬ ಸಮೇತ ಜಿಲ್ಲೆಗೆ ಆಗಮಿಸಿದ ಸಚಿವೆ ಪ್ರೋಟೋಕಾಲ್ ಮುಗಿದ ಹಿನ್ನೆಲೆಯಲ್ಲಿ ₹1000 ಕೊಟ್ಟು ಟಿಕೆಟ್ ಖರೀದಿ ಮಾಡಿದ್ರು. ನಂತರ ಮಾತನಾಡಿದ ಅವರು, ದೇವರು ಎಲ್ಲರಿಗೂ ಒಂದೇ. ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಮಾಡಿರುವುದು ತುಂಬಾ ಸಂತಸವಾಗಿದೆ. ಇಂದು ಇಡೀ ಕರ್ನಾಟಕವೇ ತಿರುಗಿ ಹಾಸನದ ಕಡೆ ನೋಡುವುದಕ್ಕೆ ತಾಯಿ ಹಾಸನಾಂಬೆ ದೇಗುಲದ ವೈಶಿಷ್ಟ್ಯತೆಯೇ ಕಾರಣ. ತಾಯಿ ಹಾಸನಾಂಬ ಚರಿತ್ರೆ ಒಂದು ರೋಚಕವಾಗಿದೆ ಎಂದರು. ಈ ಬಾರಿ ಯಾವುದೇ ಅಡಚಣೆ ಇಲ್ಲದೆ ಸ್ವಲ್ಪವೂ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಹಾಸನಾಂಬೆಯ ದರ್ಶನವಾಗುತ್ತಿದೆ. ಸರ್ಕಾರವು ಯಾವುದೇ ತಾರತಮ್ಯ ಮಾಡದೆ ಎಲ್ಲರೂ ಸರಳವಾಗಿ ಬಂದು ದರ್ಶನ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿದೆ. ಇದಕ್ಕಾಗಿ ನಮ್ಮ ಕೃಷ್ಣ ಬೈರೇಗೌಡರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ಮೊದಲನೇದಾಗಿ ಪ್ರಥಮ ಬಾರಿಗೆ ಈ ಒಂದು ಹಾಸನಾಂಬೆಯ ದರ್ಶನವನ್ನ ಮಾಡಲಿಕ್ಕೆ ಪ್ರಥಮ ಬಾರಿಗೆ ನಾನು ಬಂದಿದ್ದೀನಿ. ಬಹಳಷ್ಟು ಭಕ್ತಿಯಿಂದ, ಬಹಳಷ್ಟು ಶ್ರದ್ಧೆಯಿಂದ ಅಮ್ಮನವರ ದರ್ಶನವನ್ನ ಮಾಡಿ ನಿಜವಾಗ್ಲೂ ಇವತ್ತೊಂದು ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಸನ ಜಿಲ್ಲಾಡಳಿತ ಇರಬಹುದು, ಹಾಸನದ ಎಲ್ಲ ಅಧಿಕಾರಿಗಳಿರ್ಬೋದು, ಅಥವಾ ಹಾಸನದ ಎಲ್ಲ ಗುರು ಹಿರಿಯರು, ಪ್ರಜೆಗಳು, ಪ್ರತಿಯೊಬ್ಬರು ಕೂಡ ಬಹಳಷ್ಟು ಆಸಕ್ತಿಯಿಂದ ವಿಶೇಷವಾಗಿ ಈ ಬಾರಿ ಹಾಸನಾಂಬೆಯ ದರ್ಶನಕ್ಕೆ ವಿಶೇಷವಾದಂಥ ಒಂದು ಒತ್ತನ್ನು ಕೊಟ್ಟು ಸದ್ಭಕ್ತರಿಗೆ ಎಲ್ಲೂ ಕೂಡ ತೊಂದರೆ ಆಗದ ಹಾಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ತಮಗೆಲ್ಲ ಹೇಳಿದೆ, ನಾವು ಉತ್ತರ ಕರ್ನಾಟಕದವರು, ಬೆಳಗಾವಿಯವರು. ಸೊ ಬಹಳಷ್ಟು ಅಮ್ಮನವರ ಹಾಸನಾಂಬೆಯ ಮಹಾತ್ಮನ್ನ ಕೇಳಿದ್ದೆ ನಾನು. ಸೊ ಈ ಬಾರಿ ನಾನು ಸ್ವಂತ ಹೋಗಿ ಏನೇ ಆದರೂ ಕೂಡ ಹೋಗಬೇಕು ಅಂತ ಅಂದಿದ್ದಕ್ಕೆ ನನಗೆ DCMನವರು, SP ಅವರು ಹೇಳಿದರು, ಬೆಳಗ್ಗೆ 12:30 ಮುಂಚೆ ಬಂದರೆ ತಮಗೆ ಅನುಕೂಲ ಆಗುತ್ತೆ ಅಂತ. ಆದರೆ ನಾನು ಹೇಳಿದೆ, ನಾನು ಎಷ್ಟು ಗಂಟೆಗೆ ಅಮ್ಮನವ್ರು ಕರೆಸ್ಕೊಳ್ತಾರೆ, ಹಾಸನಾಂಬೆ ಕಳಿಸ್ಕೊಳ್ತಾರೆ, ನಾನು ಅಷ್ಟು ಗಂಟೆಗೆ ನಾನು ಬರ್ತೀನಂತ. ಸೊ ಸಾಮಾನ್ಯ ಏನು ಅದು ₹1,000 ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗುತ್ತೆ ಅಂತ ಭಾಳ ಸಂತೋಷದಿಂದ, ಖುಷಿಯಿಂದ ನಾನು ಕೂಡ ಅಮ್ಮನವರ ಒಂದು ದರ್ಶನ ಪಡೀಲಿಕ್ಕೆ ನಾನು ಕೂಡ ಸಾಮಾನ್ಯ ಭಕ್ತರ ಹಾಗೆ, ಎಲ್ಲ ಭಕ್ತರು ಒಂದೇ, ಅದು ದೊಡ್ಡವರು ಇರ್ಬೋದು, ಸಣ್ಣವ್ರು ಇರ್ಬೋದು, ಅಮ್ಮನ ಎದುರುಗಡೆ ಎಲ್ಲರೂ ಕೂಡ ಒಂದೇ. ಅಮ್ಮನ ಆಶೀರ್ವಾದವನ್ನು ಪಡೀಲಿಕ್ಕೆ ನಾನು ಕೂಡ ಇವತ್ತು ಬಂದಿದ್ದೇನೆ. ಈ ರಾಜ್ಯಕ್ಕೆ
ನಮ್ಮೆಲ್ಲ ಜನರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ವಿಶೇಷವಾಗಿ ಏನಾದ್ರು ಪ್ರಾರ್ಥನೆ ಮಾಡಿರೋ ಬಹಳಷ್ಟು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಳೆ ಆಗಲಿ, ರೈತರಿಗೆ ಒಳ್ಳೆ ಬೆಳೆ ಸಿಗಲಿ, ಬೆಳೆದಂಥ ಬೆಳೆಗೆ ಒಳ್ಳೆಯ ಬೆಲೆ ಕೂಡ ಸಿಗಲಿ, ಎಲ್ಲರೂ ಸಂತೋಷದಿಂದ ಇರೋಣ, ನಮ್ಮ ರಾಜ್ಯ ಅತ್ಯಂತ ಉತ್ತುಂಗಕ್ಕೆ ಏರಲಿ, ಯಾರಿಗೂ ಕಷ್ಟ ಬರಬಾರ್ದು, ನಮ್ಮ ದೇಶದ ಮೇಲೆ ಯಾವುದೇ ರೀತಿಯಾದಂಥ ಕರಿ ನೆರಳು ಬರಬಾರ್ದು ಅಂತ ಅಮ್ಮನ ಹತ್ರ ನನಗೆ. ಗೃಹಲಕ್ಷ್ಮಿ ಬಹಳ ಸಂತೋಷ ಅನಿಸುತ್ತೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇವೆರಡು ಯೋಜನೆ ವಿಶೇಷವಾಗಿ ಮಹಿಳೆಯರಿಗೇ ಒಂದು ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಯೋಜನೆಗಳು. ಅವು ಇಷ್ಟೊಂದು ಜನರಿಗೆ ಉಪಯೋಗ ಆಗಿದ್ದಾವೆ, ಇಷ್ಟೊಂದು ಯಶಸ್ಸನ್ನು ಕಂಡಿದ್ದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಒಂಥರ ಎಲ್ಲೋ ಸ್ವಾರ್ಥಕತೆಯ ಭಾವನೆ ಬರುತ್ತೆ. ಮೇಡಮ್, ಈಗ ಗೃಹಲಕ್ಷ್ಮಿ ಹಣ ಏನಾರ ದೀಪಾವಳಿ ಇದಕ್ಕೆ 3 ದಿನದ ಹಿಂದೆ 3-4 ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನು ತಮ್ಮೆಲ್ಲರ ಮಾಧ್ಯಮದವ್ರು ಇದ್ದೀರಾ, ಯಾಕಂದರೆ ಜುಲೈ ಆಗಸ್ಟ್ ಹಾಕಿರಲಿಲ್ಲ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನು ಜುಲೈ ಕ್ಲಿಯರ್ ಮಾಡಿದ್ದೀನಿ, ಆಗಸ್ಟ್ ತಿಂಗಳ ಹಣವನ್ನು 3-4 ದಿನದ ಹಿಂದೆ ಹಾಕಿದ್ದೀನಿ. ಇನ್ನೇನು 1 or 2 ಡೇಸ್ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ. ಸೆಪ್ಟೆಂಬರ್ 1 ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಜ್ವರ ಮತ್ತು ಮೂತ್ರನಾಳದ ಸೋಂಕಿನಿಂದ ಬಳಲಿದ್ದ ದೇವೇಗೌಡರು ಈಗ ಚೇತರಿಸಿಕೊಂಡಿದ್ದಾರೆ. ಸದ್ಯಕ್ಕೆ ದೇಶ ವಿದೇಶಗಳಲ್ಲಿ ಸದ್ದು ಮಾಡಿರುವ ಚಿತ್ರ ಕಾಂತಾರ ಚಾಪ್ಟರ್ 1 ನಿರ್ದೇಶಕರಾದ ರಿಷಬ್ ಶೆಟ್ಟಿ ಅವರು ಅಕ್ಟೋಬರ್ 16ರಂದು ರಾತ್ರಿ ದಿಢೀರನೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರುವ ಅವರ ನಿವಾಸಕ್ಕೆ ಆಗಮಿಸಿದ ಅವರು ದೇವೇಗೌಡರ ಆರೋಗ್ಯ ವಿಚಾರಿಸಿದ್ರು. ಇತ್ತೀಚೆಗೆ ದೇವೇಗೌಡರು ಅಸೌಖ್ಯದಿಂದಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಕೆಲವು ದಿನಗಳ ಚಿಕಿತ್ಸೆಯ ನಂತರ ಗುಣಮುಖರಾಗಿ ಅಕ್ಟೋಬರ್ 14ರಂದು ಅವರು ಮನೆಗೆ ಮರಳಿದ್ರು. ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರು ಅವರನ್ನ ಭೇಟಿ ಮಾಡಿ ಮಾತನಾಡಿಸಿಕೊಂಡು ಹೋಗಿದ್ರು. ಈಗ ರಿಷಬ್ ಶೆಟ್ಟಿ ಅವರ ಸರದಿ ಅವರು ದೇವೇಗೌಡರ ಜೊತೆಗೆ ಮಾತನಾಡಿರುವ ಫೋಟೋವನ್ನ ಜೆಡಿಎಸ್ ಪಕ್ಷದ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ನಡೆಸಲಾಗುತ್ತಿರುವ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ ಎಂದು ಹಿಂಬರಹ ನೀಡಿರುವ ಸುಧಾಮೂರ್ತಿ ದಂಪತಿ ವಿರುದ್ಧ ಪರಿಷತ್ ಕಾಂಗ್ರೆಸ್ ಸದಸ್ಯ ಬಿಕೆ ಹರಿಪ್ರಸಾದ್ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಶ್ರೀಮಂತಿಕೆಯನ್ನ ಸರಳತೆಯಲ್ಲಿ ಬಚ್ಚಿಟ್ಟು ಸಾಮಾಜಿಕ ಸಮೀಕ್ಷೆಯಿಂದ ಮಾಹಿತಿಯನ್ನ ಮುಚ್ಚಿಡುವ ಮೂಲಕ ಸ್ವಾರ್ಥ ಮನಸ್ಥಿತಿಯ ಮುಖವಾಡದ ಅನಾವರಣವಾಗಿದೆ. ದೀನದಲಿತರು, ಹಿಂದುಳಿದವರು ಹಾಗೂ ಬಡ ಜನರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಲು ನ್ಯಾಯ ಕಲ್ಪಿಸಲು ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆಯಿಂದ ಮಾತ್ರ ಸಾಧ್ಯ. ತೋರಿಕೆಗೆ, ಪ್ರಚಾರದ ಮೋಹದಿಂದ ಕೂಡಿದ ಸಮಾಜ ಸೇವೆಯಿಂದ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಎಂದು ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಪ್ರೀತಿಸಲು ನಿರಾಕರಿಸಿದ ಕಾರಣಕ್ಕೆ ವಿದ್ಯಾರ್ಥಿನಿಯ ಕತ್ತು ಕೊಯ್ದು ಕೊಲೆ ಮಾಡಿರುವ ಘಟನೆ ಅಕ್ಟೋಬರ್ 16ರ ಗುರುವಾರದಂದು ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೈಲ್ವೆ ಹಳಿಯ ಬಳಿ ನಡೆದಿದೆ. ಪರೀಕ್ಷೆ ಬರೆದು ಕಾಲೇಜಿನಿಂದ ಬರ್ತಿದ್ದ ಯುವತಿಯನ್ನ ಬರ್ಬರವಾಗಿ ಕೊಲೆಗೈದಿದ್ದು ಆರೋಪಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ತನಿಖೆ ವೇಳೆ ಪಾಗಲ್ ಪ್ರೇಮಿಯ ಹುಚ್ಚಾಟಗಳು ಬಯಲಾಗಿದೆ. ಹಾಡಹಗಲೇ ಯುವತಿಯ ಕತ್ತು ಕೊಯ್ದು ಕೊಲೆಗೈದ ಭಗ್ನ ಪ್ರೇಮಿ ವಿಘ್ನೇಶ್ಗಾಗಿ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಇದೇ ವೇಳೆ ಯುವತಿ ಕೊಲೆ ತನಿಖೆಯನ್ನ ಕೂಡ ಪೊಲೀಸರು ತೀವ್ರಗೊಳಿಸಿದ್ದಾರೆ. 6 ತಿಂಗಳ ಹಿಂದೆಯೇ ವಿಘ್ನೇಶ್ ವಾಟ್ಸ್ಆಪ್ನಲ್ಲಿ ಮಿಷನ್ ಯಾಮಿನಿ ಪ್ರಿಯಾ ಎಂಬ ಹೆಸರಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿದ್ದ ಎನ್ನಲಾಗ್ತಿದೆ. ಈ ಗ್ರೂಪ್ನಲ್ಲಿ ಯಾಮಿನಿ ಪ್ರಿಯಾಳ ಸ್ನೇಹಿತರಿದ್ರು ಎನ್ನಲಾಗ್ತಿದೆ. ಒಕೆ ಕಾಲೇಜಿನಿಂದ ಮನೆಗೆ ಬರುವವರೆಗೂ ವಿಘ್ನೇಶ್ ಮಾಹಿತಿ ಕಲೆ ಹಾಕ್ತಿದ್ದ ಎನ್ನಲಾಗ್ತಿದೆ. ಅವಳನ್ನ ಟ್ರ್ಯಾಕ್ ಮಾಡಲೆಂದೇ ಈ ರೀತಿ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡಿದ್ದ ಎಂಬ ಮಾಹಿತಿ ದೊರಕಿದೆ. ಭಯಾನಕ ಹುಲಿ ದಾಳಿಗೆ ರೈತನ ಮುಖ ಕಿತ್ತು ಬಂದಿದೆ. ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಈ ಘಟನೆ ನಡೆದಿದ್ದು ರೈತನ ಸ್ಥಿತಿ ಗಂಭೀರವಾಗಿದೆ. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬಡಗಲಪುರದಲ್ಲಿ ಈ ಘಟನೆ ನಡೆದಿದೆ. ಈ ವೇಳೆ ಅಲ್ಲಿನ ಜನರು ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಉಪಟಳ ನೀಡುತ್ತಿದ್ದ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಈ ಅವಘಡ ಸಂಭವಿಸಿದ್ದು ಜನರ ಮಧ್ಯೆ ಹುಲಿ ಬಂದಿದೆ. ಘಟನೆ ಬಳಿಕ ಆಕ್ರೋಶಗೊಂಡ ಜನರಿಂದ ಅರಣ್ಯ ಇಲಾಖೆ ವಾಹನಗಳ ಮೇಲೆ ಕಲ್ಲು ತೂರಾಟವಾಗಿದೆ. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರಾಗಿ ಸತೀಶ್ ಅವರನ್ನ ನೇಮಕ ಮಾಡಿ ಆದೇಶ ಪತ್ರವನ್ನ ನೀಡಿ ತಾಲೂಕು ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಹೊನ್ನೇನಹಳ್ಳಿ ಸೋಮಶೇಖರ್ ಅಭಿನಂದಿಸಿದ್ದಾರೆ.
ಅದೇ ರೀತಿ ಜಯ ಕರ್ನಾಟಕ ಸಂಘಟನೆಗೆ ಹೊಸದಾಗಿ ಸೇರ್ಪಡೆಯಾದ ಸುಂದರೇಶ್ ನಾಗರಾಜು, ಪ್ರತೀಶ್, ಯೋಗೇಶ್, ರವಿ, ಮಹಿಳೆಯರಾದ ಮಂಜು, ರಾಜೇಶ್ವರಿ ಸೇರಿಕೊಂಡರು. ಬಳಿಕ ಮಾತನಾಡಿದ ತಾಲೂಕು ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಹೊನ್ನೆನಹಳ್ಳಿ ಸೋಮಶೇಖರ್, ನಮ್ಮ ಸಂಘಟನೆಯು ಪ್ರಾರಂಭವಾಗಿ 16 ವರ್ಷ ತುಂಬಿ 17ನೇ ವರ್ಷಕ್ಕೆ ಕಾಲಿಟ್ಟಿದೆ. 48 ಲಕ್ಷ ಮಂದಿ ಸಂಘಟನೆಯಲ್ಲಿ ಸದಸ್ಯರು ನೋಂದಣಿ ಮಾಡಿಸಿದ್ದಾರೆ. 17 ವರ್ಷಗಳಿಂದ ನಮ್ಮ ಸಂಘಟನೆಯ ಬಗ್ಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ನಾಡು ನುಡಿ ನೆಲ ಜಲ ವಿಚಾರದಲ್ಲಿ ಸಂಕಟ ಬಂದಾಗ ನಮ್ಮ ಸಂಘಟನೆಯು ನಿರಂತರವಾಗಿ ಹೋರಾಟ ನಡೆಸಲು ಹಿಂಜರಿಯುವುದಿಲ್ಲ. ಆದ್ದರಿಂದ ಸಂಘಟನೆಯಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸಿ ಸಂಘಟನೆಯ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೆಯದಕ್ಕೆ ಸಂಘಟನೆಯನ್ನ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕುಟುಂಬಕ್ಕೆ ಸ್ವಾಗತ ಕೋರಿದಂತ ಜಯಲಕ್ಷ್ಮಿ ಅವರಿಗೆ ಎಲ್ಲ ಕುಟುಂಬದ ವತಿಯಿಂದ ಅವರಿಗೆ ಸುಸ್ವಾಗತ. ಏನಪ್ಪ ಅಂದ್ರೆ ಇವತ್ತು ಸಭೆ ಸೇರಿಸಿರೋದು, ಈಗ ಮುಂದಿನ ತಿಂಗಳು 1ನೇ ತಾರೀಕಿಗೆ ಕರ್ನಾಟಕೋತ್ಸವ ಬರ್ತಿದೆ. ರಾಜ್ಯಾಧ್ಯಕ್ಷರಿಂದ ನಾವು ಡೇಟ್ ತಗೊಂಡು ಕರ್ನಾಟಕೋತ್ಸವ ಮಾಡಬೇಕು ತಿರುಗಾಟಿ ಅಂತ ನಾವು ತೀರ್ಮಾನ ಮಾಡಿದ್ವಿ. ಹಾಗೆ ತೀರ್ಮಾನ ಮಾಡಿದ್ರೆ 1ನೇ ತಾರೀಕು ಎಲ್ಲ ಕಡ್ಡಾಯವಾಗಿ ಬಂದು ಧ್ವಜಧಾರಣ ಕಂಬ ಹತ್ರ ಎಲ್ಲ ರೆಡಿ ಮಾಡಿ ಧ್ವಜಾರೋಹಣ ಮಾಡಬೇಕು. ಅವತ್ತು ಸಿಂಪಲ್ ಆಗಿ ಅದ್ಬಿಟ್ಟು ರಾಜ್ಯಾಧ್ಯಕ್ಷ ಯಾವ ಡೇಟ್ ಕೊಡ್ತಾರೆ ಆ ಡೇಟ್ ಮುಖಾಂತರ ನಾವು ಅದ್ದೂರಿಯಾಗಿ ಇಲ್ಲ ಯಾರೋ ಆಕರ್ಷಣೆ ಕರ್ಸೋದು, ಇಲ್ಲ ಕಾಮಿಡಿಯನ್ನು ಯಾರ ಸಮಾಜಗಳು ಯಾರು ಕರೆಸಿ ಸನ್ಮಾನ ಅನ್ನೋದು, ಇಲ್ಲ ಒಂದು ಕ್ಯಾಂಪ್ ಯಾವ್ದಾರು ಮಾಡ್ತೀವಿ ನೀವೆಲ್ಲ ಸಹಕಾರ ಕೊಟ್ಟರೆ ನಾವು ಮಾಡ್ಬೋದು. ಹಾಗೆ ನಿಮ್ಮ ಅನಿಸಿಕೆಗಳು ಏನಾದರೂ ತಿಳಿಸ್ಬೋದು. ನೀವೆಲ್ಲ ಒಗ್ಗಟ್ಟಾಗಿ ಇರ್ತೀನಿ ಅಂದರೆ ನಾವು ಕಾರ್ಯಕ್ರಮ ಮಾಡೋಕ್ಕೆ ರೆಡಿ ಇದ್ದೀವಿ. ನಿಮ್ಮ ಶಕ್ತಿ ನಮ್ಗೆ ಬೇಕು. ನಿಮ್ಮ ಶಕ್ತಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲಿ ಒಬ್ಬ ಮಾಡೋ ಕೆಲಸ ಅಲ್ಲ ಇದು. ನಿಮ್ಮ ಶಕ್ತಿ ಎಲ್ಲ ಕೊಡ್ತೀನಿ, ನಾವಿದ್ದೀವಿ ಮಾಡಿ ಅಂದರೆ ನಾವು ಮುನ್ನುಗ್ತೀವಿ. ಅದು ನಿಮ್ಮ ಏನಾದ ಅಭಿಪ್ರಾಯ ನಮಗೆ ತಿಳಿಸ್ತೀವಿ ಸಭೆಯಲ್ಲಿ. ಅದನ್ನು ಬರ್ಕೋತಾರೆ ಮೇಡಮ್. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವ ಬಗ್ಗೆ ಮಾತನಾಡಿದಂಥ ಶ್ರೀಯುತ ತಾಲೂಕು ಅಧ್ಯಕ್ಷರಾದ ಸೋಮಪ್ಪರವರಿಗೆ ಧನ್ಯವಾದಗಳು. ಮತ್ತೆ ಈ ಹೊಸ ಸೇರ್ಪಡೆ ಬಗ್ಗೆ ಮಾತಾಡ್ಬೇಕಂತ ತಮ್ಮಲ್ಲಿ ನಾವು ಕೇಳ್ಕೊತೀವಿ. ಈಗ ಸ್ವಇಚ್ಛೆಯಿಂದ ನಾಡು ನುಡಿ ಜಲ ಭಾಷೆ ಅನ್ಯಾಯ ವಿರುದ್ಧ ಹೋರಾಡಕ್ಕೆ ಅಂತ ಸ್ವಇಚ್ಛೆಯಿಂದ ಬಂದಿರುವಂಥ ಆತ್ಮೀಯರು ಆದಂಥ ನಾಗರಾಜು ಮತ್ತು ಸುಂದರೇಶು, ಹಾಗೆ ನಮ್ಮ ಪ್ರದೀಪ್ ಅವರು, ಯೋಗೇಶು, ರವಿ ಅವರು, ಮತ್ತು ಮೇಡಮ್ ಮಂಜುಳವರು, ಅವರೆಲ್ಲ ಸಂಘಟನೆ ಅವ್ರಿಗೆ ಪ್ರಬಲ ಶಕ್ತಿಯಾಗಿರುತ್ತೆ. ಅವ್ರ ಸಂಘಟನೆಗೆ ಸ್ವಇಚ್ಛೆ ಬಂದಿರೋದ್ರಿಂದ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಅವ್ರನ್ನ ಸಂಘಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದನ್ನ ಇವತ್ತು ಸೇರ್ಪಡೆ ಮಾಡ್ಕೊತಾ ಇದ್ದೀವಿ. ಹಾಗೆ ಅವರು ನಾಡು ನುಡಿ ಜಲ ಭಾಷೆ ಮತ್ತು ರಾಜ್ಯಾಧ್ಯಕ್ಷರಾಗ್ಬೋದು, ಜಿಲ್ಲಾಧ್ಯಕ್ಷರಾಗ್ಬೋದು, ಸಂಘಟನೆ ಆಗ್ಬೋದು ಒಳ್ಳೆ ಹೆಸರು ತರಬೇಕು. ಮತ್ತು ಸಂಘಟನೆ ಎಲ್ಲೂ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಅವ್ರಿಗೆ ಕಿಮ್ಮತ್ತು ಹೇಳ್ತಾ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ. ಅವರು ಏನೋ ಒಂದು ಅನ್ಯಾಯ ಆದವ್ರಿಗೆ ಕಟ್ಟಬೇಕು ಅಂತ ಅವರು ಏನೋ ಒಂದು ಯೋಚನೆ ಮಾಡಿ ಕಟ್ಟಿರುವಂಥ ಸಂಘಟನೆ ಇವತ್ತು ತುಂಬ ದೊಡ್ಡದಾಗಿ ಬೆಳೆದಿದೆ. ಹಾಗೆ ಇವತ್ತು ನಮ್ಮ ಕೇರ್ಪೇಟೆ ತಾಲೂಕಲ್ಲಿ ಸ್ವಇಚ್ಛೆಯಿಂದ ನಾಡು ನುಡಿ ಜಲ ಭಾಷೆಗಾಗಿ ಹೋರಾಟ ಮಾಡ್ತಿದ್ದ ಸ್ವಇಚ್ಛೆಯಿಂದ ಬಂದಿರುವಂಥ ನಮ್ಮ ಸುಂದರೇಶ್ವರ ಆಗ್ಬೋದು, ನಾಗರಾಜ್ ಆಗ್ಬೋದು, ರವಿ ಆಗ್ಬೋದು, ಪ್ರದೀಪ್ ಆಗ್ಬೋದು, ಯೋಗೇಶ್ವರ ಆಗ್ಬೋದು, ಸ್ವಇಚ್ಛೆಯಿಂದ ನಾವು ಹೋರಾಟ ಮಾಡ್ತೀವಿ ಅಂತ ಅವರು ಬಂದಿದ್ದಾರೆ. ಅವರಿಗೆ ನಾವು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ತುಂಬ ಶುಭಾಶಯ ಕೊಡ್ತಾ, ಹಾಗೆ ಮುಂದಿನ ದಿನ ಸಂಘಟನೆಗೆ ಒಳ್ಳೆಯ ಹೆಸರು ತಗೊಳ್ಳಿ. ಮತ್ತೆ ಮಂಜು ಮತ್ತು ಮಹಿಳೆಯರ ಪದಾಧಿಕಾರಿಗಳು ಒಂದಿಬ್ಬರು ಇದ್ದಾರೆ, ದ್ರಾಕ್ಷಾಯಣಿ ಮತ್ತು ಮಂಜು ಅವರು ಒಳ್ಳೆಯದಾಗಲಿ. ನಾಡು ನುಡಿ ಸಂಘಟನೆಗೆ ಕೆಲಸದಲ್ಲಿ ಒಳ್ಳೆ ರೀತಿಯಲ್ಲಿ ಉತ್ತಮವಾದ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವರಿಗೆಲ್ಲ ಶುಭಾಶಯ ಕೊಡ್ತೀನಿ. ವಿಡಿಯೋ ಕಳಿಸ್ತು ಸಾಕು, ನ್ಯೂಸ್ ಕಾಸ್ಟ್ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಯೂತ್ ಅಧ್ಯಕ್ಷ ಮಹೇಶ್, ಕಾರ್ಯಾಧ್ಯಕ್ಷ ಆನಂದ್, ಪ್ರಧಾನ ಕಾರ್ಯದರ್ಶಿ ಪ್ರಭು, ನಗರಾಧ್ಯಕ್ಷ ಅಕ್ಷಯ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. 7 ಸರ್ಕಾರಿ ಸಂಸ್ಥೆ ರದ್ದು, 9 ಸಂಸ್ಥೆ ವಿಲೀನಕ್ಕೆ ಶಿಫಾರಸ್ಸಿಗೆ ವರದಿ ಸಲ್ಲಿಸಿದ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ. ತಲಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ, ಹರಿದು ಬಂದ ಭಕ್ತ ಪ್ರವಾಹ, ಸಾಂಪ್ರದಾಯಿಕ ಉಡುಪಿನಲ್ಲಿ ಮೂಲ ನಿವಾಸಿಗಳ ಆಗಮನ.
ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹಾಸನಾಂಬ ದೇವಿಯ ಚರಿತ್ರೆಯ ರೋಚಕ, ಜಿಲ್ಲಾಡಳಿತದ ವ್ಯವಸ್ಥೆಗೆ ಧನ್ಯವಾದ ತಿಳಿಸಿದ ಸಚಿವೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.